ನಮ್ ಜೊತೆ ಇದ್ದಾರೆ ದೇವಾನಂದ್ ಸರ್ IPL ಬಗ್ಗೆ ಮಾತಾಡೋದಕ್ಕೆ. ಹಲೋ ಸರ್, ನಮಸ್ಕಾರ. ನನ್ನೇ ಮ್ಯಾಚ್ ನೋಡಿದ್ರಲ್ವಾ? RCB ವರ್ಸಸ್ ಮತ್ತೆ ಪಂಜಾಬ್. RCB ವರ್ಸಸ್ ಪಂಜಾಬ್ ಕ್ವಾಲಿಫೈಯರ್ 1. ಸೊ ಪಂಜಾಬ್ ನಂಬರ್ 1 ಅಲ್ಲಿ ಎಂಡ್ ಆಗಿತ್ತು, RCB ನಂಬರ್ 2 ಅಲ್ಲಿ ಎಂಡ್ ಆಗಿತ್ತು. ಅದು ಸೇಮ್ ಪಾಯಿಂಟ್ಸ್ ಇದ್ರು ನೆಟ್ ರನ್ ರೇಟ್ 0.06 ಡಿಫರೆನ್ಸ್ ಅಲ್ಲಿ ಪಂಜಾಬ್ ನಂಬರ್ 1 ಆಯ್ತು. ಬಟ್ ಏನ್ ಡಿಫರೆನ್ಸ್ ಆಗಲ್ಲ, ಪಂಜಾಬ್ 1 ಆಗಿದ್ರು ಎರಡೂ ಕ್ವಾಲಿಫೈಯರ್ 1 ಆಡ್ತಾರೆ. ಬಟ್ ಏನ್ ಅಡ್ವಾಂಟೇಜ್ ಅಂದ್ರೆ ಎಲಿಮಿನೇಟರ್ಗೆ ನಿಮ್ಗೆ ಎಲಿಮಿನೇಟರ್ 2 ಗೆ ಚಾನ್ಸ್ ಇರುತ್ತೆ. ಸೋತ್ರು ಇನ್ನೊಂದು ಪಂಜಾಬ್ಗೆ ಇನ್ನೊಂದು ಚಾನ್ಸ್ ಇರುತ್ತೆ. ಅಂದ್ರೆ ನನ್ನೆ ಪಂಜಾಬ್ ಪಿಚ್ ಅಲ್ಲಿ ಆಡಿರೋದು ತವ್ರ ಮನೆ ಅಂತಾನೆ ಹೇಳ್ಬೋದು ಪಂಜಾಬ್ಗೆ. ಅದರಲ್ಲಿ ಟಾಸ್ ವಿನ್ನರ್ ನಮ್ಮ ಬೆಂಗಳೂರು ಆಗುತ್ತೆ. ಟಾಸ್ ಬಂದು ತುಂಬಾ ಕ್ರೂಷಿಯಲ್, ಯಾಕಂದ್ರೆ RCB ವಿರಾಟ್ ಕೊಹ್ಲಿ ಇರೋದ್ರಿಂದ ಚೇಸ್ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲಿಸ್ಟ್. ಸೊ ಅವರಿಗೆ ಆ ಪಿಚ್ ಅಲ್ಲಿ ಆ ಬೌನ್ಸ್ ಆ ಪೇಸ್ ಇರೋ ಪಿಚ್ ಅಲ್ಲಿ ಗ್ರಾಸ್ ಇತ್ತು, ಅದು ಗ್ರೀನ್ ಗ್ರಾಸ್ ಆ ಪಿಚ್ ಅಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ತಗೊಂಡ್ಬಿಟ್ಟಿದ್ರೆ ಅಕಸ್ಮಾತ್ RCB ಟಾಸ್ ಸೋತ್ಬಿಟ್ಟು ಕಷ್ಟ ಆಗ್ತಿತ್ತು ಸೆಟ್ ಮಾಡೋದು, ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ RCB ಫಸ್ಟ್ ಬ್ಯಾಟಿಂಗ್ ಅಲ್ಲೇನಾದ್ರೂ ತಗೊಂಡಿದ್ರೆ ಐ ಥಿಂಕ್ ಸೋಲ್ತಿದ್ರೇನೋ ಅಂತ ಹೇಳ್ಬೋದು. ಇಲ್ಲ, ಸೋಲ್ತಿದ್ರು ಅಂತ ಕಳಖಂಡಿತವಾಗಿ ಹೇಳಕ್ಕಾಗಲ್ಲ, ಬಟ್ ಕಷ್ಟ ಆಗ್ತಿತ್ತು. ಟಾರ್ಗೆಟ್ ಎಷ್ಟು, ಈಗ ಪಂಜಾಬ್ನು ಅಷ್ಟೇ ಟಾರ್ಗೆಟ್ ಎಷ್ಟು ಸೆಟ್ ಮಾಡ್ಬೇಕು, ಸ್ಟಾರ್ಟಿಂಗ್ 200+ ಸೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ರು. ಆಮೇಲೆ 180 ಅವ್ರ ಸಪೋರ್ಟ್ ಸ್ಟಾಫ್ ಬಂದು ಹೇಳ್ತಿದ್ರು ಆಫ್ಟರ್ ದ ಮ್ಯಾಚ್, ನಾವು 200 ಇಟ್ಕೊಂಡ್ವಿ ಟಾರ್ಗೆಟ್, 180 ಇಟ್ಕೊಂಡ್ವಿ, ಆಮೇಲೆ 150 ಆದ್ರೂ ಮಾಡೋಣ ಅಂತ. ಕೊನೆಗೆ 100 ಮಾಡ್ಲಿಲ್ಲ. ಸೊ ಹಂಗೆ ಬಟ್ RCB ಅಸೆಸ್ ಮಾಡ್ತಿದ್ರು ಆದ್ರೂ, ಬಟ್ ಅಡ್ವಾಂಟೇಜ್ ಅಷ್ಟೊಂದು ಇರ್ತಿರ್ಲಿಲ್ಲ RCB ಗೆ. ಹೌದು, RCB ಟಾಸ್ ಗೆದ್ದು ಬೌಲಿಂಗ್ ತಗೊಳುತ್ತೆ, ಅದು ಖುಷಿ ವಿಚಾರನೇ. ಮತ್ತೆ ಇನ್ನೊಂದೇನಂದ್ರೆ ಪವರ್ ಪ್ಲೇ ನಡೀತಿದ್ದಂಗ್ಲೆ ವಿಕೆಟ್ ಮೇಲೆ ವಿಕೆಟ್ ಹೋಗ್ತಾನೆ ಇರ್ತದೆ. ಅದು ಫ್ರೆಶ್ ಗ್ರಾಸ್ ಇದ್ದಿದ್ರಿಂದ ಸೊ RCB ಬೌಲರ್ಸ್ ಲೈನ್ ಅಂತೂ ಟೆಸ್ಟ್ ಮ್ಯಾಚ್ ಲೈನ್ ಅಂತ ಹಾಕಕ್ ಶುರು ಮಾಡಿದ್ರು. ಹೌದು. ಸೊ ಭುವನೇಶ್ವರ್ ಕುಮಾರ್, ಜಾಶ್ ಹೈಸಲ್ವುಡ್, ಯಶ್ ದಯಾಲ್, ಫಸ್ಟ್ ವಿಕೆಟ್ ಯಶ್ ದಯಾಲ್ಗೆ ಸಿಕ್ಕಿಡಲ್ಲ. ಸೊ ಪ್ರಿಯಾಂಶ್ ಆರ್ಯಾನ ಕವರ್ ಡ್ರೈವ್ ಮಾಡಕ್ ಹೋದ್ರು, ಕ್ಯಾಚ್ ಹೋಯ್ತು. ಸೊ ಅದು ಪವರ್ ಪ್ಲೇ ನಲ್ಲಿ ಅವರು ಯಾವಾಗ 4 ಡೌನ್ ಆಗ್ತಾರೆ ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ನನ್ನೇ ಮ್ಯಾಚ್ ನೋಡೋದಾದ್ರೆ ವಿಕೆಟಿನ ಸುರಿಮಳೆನೆ ಅಂತ ಹೇಳ್ಬೋದು ಅಲ್ವಾ. ಆಮೇಲೆ ಅವ್ರು ಹೋಪ್ ಸರ್, ಪಂಜಾಬ್ ಹೋಪ್ ಇರುತ್ತೆ, ಪವರ್ ಪ್ಲೇ ವಿಕೆಟ್ ಆದ್ರೂ ಸಾಮಾನ್ಯವಾಗಿ ಇನ್ ಮುಂದೆ ಆಡ್ಬೋದು, ಇನ್ನೂ ಜಾಸ್ತಿ ಸ್ಕೋರ್ ನಾವು ಮಾಡ್ಬೋದು, 4-5 ವಿಕೆಟ್ ಹೋದ್ರು ಒಂದು 156 ತಂದು ಕೊಡ್ಬೋದು ಅಂತ ಅವ್ರ ತಲೆಯಲ್ಲಿ ಇರುತ್ತೆ. ಆದ್ರೂ ಪವರ್ ಪ್ಲೇ ಮುಗ್ದಾದ್ಮೇಲೂ ವಿಕೆಟ್ ಹೋಗ್ತಿದ್ವು. ಬಟ್ ಪಂಜಾಬ್ ಆಡಿದ ರೀತಿ ತಪ್ಪು. ಯಾವಾಗ 3-4 ಡೌನ್ ಆಯ್ತು, ಅವರು ಏನಂತಂದ್ರೆ ಈ ಮ್ಯಾಚ್ ಸೋತ್ರು ನೆಕ್ಸ್ಟ್ ಮ್ಯಾಚ್ ಇದೆ, ನಾವು ಎಲಿಮಿನೇಟರ್ 2 ಅಲ್ಲಿ ಆಡ್ಕೊಬಹುದು ಅಂತ ಅನ್ನಂಗೆ 5 ಅವರಿಗೆ ಗಾಬರಿ ಆಯ್ತು ಫೈನಲ್ಸ್. ಯಾಕಂದ್ರೆ ಅವರು ಲೈನ್ ಅಪ್ ನೋಡಿದ್ರೆ ಕೆಲವೇ ಇಂಟರ್ನ್ಯಾಷನಲ್ ಕ್ಯಾಪ್ ಪ್ಲೇಯರ್ಸ್, ನಿಮ್ಗೆ ನ್ಯಾಷನಲ್ ಟೈಮ್ ಕ್ಯಾಪ್ ಪ್ಲೇಯರ್ಸ್ ಅಂದ್ರೆ ತುಂಬಾ 3-4 ಜನ ಅಷ್ಟೇ ಇರೋದು. ಇನ್ ಮಿಕ್ಕಿದವರೆಲ್ಲ ಅನ್ಕ್ಯಾಪ್ ಪ್ಲೇಯರ್ಸ್, ಎಸ್ಪೆಷಲಿ ಇಂಡಿಯನ್ ಪ್ಲೇಯರ್ಸ್. ಸೊ ಅವರಿಗೆ ಆ ಪ್ರೆಷರ್ ಏನು, ಸೆಮಿಫೈನಲ್ಸ್ ಪ್ರೆಷರ್ ಏನು, ಕ್ವಾಲಿಫೈಯರ್ಸ್ ಪ್ರೆಷರ್ ಏನು ಅಂತ ಗೊತ್ತಿರಲ್ಲ. ಸೊ ಆ ಗಾಬರಿಗೋ ಅಥವಾ ಹೆಂಗಿದ್ರು ಆಡಿರ್ಬೋದು, ಎಲ್ಲರೂ ಬಂದು ಅಂದ್ರೆ ಬೀಸ್ತಿದ್ದಾರೆ. ಹೌದು. ಸೊ ಆ ಪಿಚ್ ಅಲ್ಲಿ ಏನಾಗುತ್ತೋ ಇನ್ನು ಸ್ಕೋರ್ ಹೋಗ್ಲಿ ಅಂತಾನೆ ಬೀಸ್ತಿದ್ರು, ಆದ್ರೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಹೆಚ್ಚಾಗ್ಬಿಡ್ತು ಅಲ್ಲಿ. ಮತ್ತೆ ನನ್ನೇ ಮ್ಯಾಚ್ ಪಂಜಾಬ್ ಅಲ್ಲಿ ಜಾಸ್ತಿ ಸ್ಕೋರ್ ಅಂತೇನಿಲ್ಲ, ಸ್ಕೋರ್ ತಂದ್ಕೊಟ್ಟಿರೋದಂದ್ರೆ ಸ್ಟೋನಿಸ್ 17 ಬಾಲ್ಗೆ 26. ಅದ್ ಬಿಟ್ರೆ ಯಾರು ಇನ್ನ ಜಾಸ್ತಿ ಹೊಡೆದಿಲ್ಲ. ಸ್ಟೋಯಿನಿಸ್ ಅವ್ರ ಸ್ಕೋರ್ಸ್ ಎಲ್ಲ ಬಂದು ಪಾರ್ಟ್ನರ್ಶಿಪ್ಸ್ ಬಂದು ಸಿಂಗಲ್ ಡಿಜಿಟ್ ಪಾರ್ಟ್ನರ್ಶಿಪ್ಸ್ ಎಲ್ಲ ಒಳ್ಳೆ ಮೊಬೈಲ್ ನಂಬರ್ ತರ 9, 7, 8 ಹಂಗೆ ಸಿಂಗಲ್ ಡಿಜಿಟ್ ಪಾರ್ಟ್ನರ್ಶಿಪ್, 2 17 ಪಾರ್ಟ್ನರ್ಶಿಪ್, 3, 4, 2 ಆ ತರ ಹೊಡೆದೇ ಬಿಟ್ಟೆ ಔಟ್ ಆಗಿರೋದೆಲ್ಲ ಕರೆಕ್ಟ್ ಅಲ್ವಾ. ಸೊ ಪಾರ್ಟ್ನರ್ಶಿಪ್ ಯಾವತ್ತು ನಿಮ್ಗೆ ಇಂಡಿವಿಜುವಲ್ ಸ್ಕೋರ್ಸ್ ಗಿಂತ ಪಾರ್ಟ್ನರ್ಶಿಪ್ ಮ್ಯಾಟರ್ ಆಗುತ್ತೆ. ಹೌದು, ಪಾರ್ಟ್ನರ್ಶಿಪ್ ಅವರು 150, 160 ಟಾರ್ಗೆಟ್ ಕೊಟ್ಟಿದ್ದಾರೆ, RCBಗೂ ಕಷ್ಟ ಆಗ್ತಿತ್ತು. ಹೌದೌದು. ನೋಡಿ, ನನ್ನೆ 14 ಓವರ್ 1 ಬಾಲ್ಗೆ ಅತಿ ಬೇಗನೆ ಮ್ಯಾಚ್ ಫಿನಿಶ್ ಆಗಿದೆ, ಆಲ್ ಔಟ್ ಆಗ್ಬಿಟ್ಟಿದ್ದಾರೆ ಎಲ್ಲಾರು. 14 ಓವರ್ 1 ಬಾಲ್ಗೆ ಅಂದ್ರು ಸರ್. ಈಗ ಈ ವರ್ಷ 2025 ನೋಡೋದಾದ್ರೆ 200 ಸ್ಕೋರು ಯಾವ ಟೀಮ್ಗೂ ಕಮ್ಮಿ ಇರ್ಲಿಲ್ಲ. 200 ಸ್ಕೋರ್ ಅಂತೂ ಎಲ್ಲರಿಗೂ ಹೋಗಿದೆ, ಚೇಸ್ ಮಾಡಿದ್ದು ನೋಡಿದೀವಿ. ಇವರು 14 ಓವರ್ 1 ಬಾಲ್ ಅಂದ್ರು ಖಂಡಿತವಾಗಿ ಒಂದು 160 ಮಾಡ್ಬೋದಾಗಿತ್ತು ಆರಾಮಾಗಿ. 160, 140 ಆದ್ರೂ ಮಾಡ್ಬೋದು. 14.1 ಓವರ್ ಅಂತಂದ್ರೆ ಫಸ್ಟ್ ಆಫ್ ಆಲ್ 20 ಓವರ್ ಆಡದೇ ಇರೋದೇ ಕ್ರೈಮು. 6 ಓವರ್ ನೀವು ಬಿಟ್ಕೊಟ್ರೆ ಅಪೋಸಿಷನ್ಗೆ 36 ಬಾಲ್ಸ್, ಅದ್ರಲ್ಲಿ ಒಂದು 50 ರನ್ ಹಾಕೊಳ್ಳೆ 150 ಆಯ್ತು. ಹೌದೌದು. ಸೊ ಅದನ್ನೇ ಹೇಳೋದು, 5 ಡೌನ್ 6 ಡೌನ್ ಆದ್ಮೇಲೆ ಬ್ಯಾಟ್ಸ್ಮನ್ಸ್ ಬಂದ್ಬಿಟ್ಟು ಓಕೆ ಇದು ಪಿಚ್ಚು ಸ್ವಲ್ಪ ಟ್ರಿಕಿ ಇದೆ, ನಮ್ಗೆ ಬೌಲರ್ಸ್ಗೆ ಒಂದು ಸ್ಕೋರ್ ತಂದು ಕೊಡ್ಬೇಕು ಅಂತ 150 ಸ್ಕೋರ್ ಮಾಡಿದ್ರೆ RCB ಸ್ವಲ್ಪ ಕಷ್ಟ ಇರ್ತಿತ್ತು. ಮತ್ತೆ ಇನ್ನೊಂದೇನಂದ್ರೆ ಸರ್, ರನ್ ರೇಟ್
ನಾನು ಹೇಳೋ ಪ್ರಕಾರ ಅಂದ್ರೆ ಐ ಹೋಪ್ 14 ಓವರ್ಗೆ 10 ತಿಳ್ಕೊಂಡ್ರು 140 ಆಗ್ತಿತ್ತಲ್ಲ ಅನ್ನೋದು ಒಂದು ಕುತೂಹಲ. ಬಟ್ ಅಂದ್ರೆ ಅವರು ಔಟ್ ಆಗ್ತಾ ಹೊಸ ಬ್ಯಾಟ್ಸ್ಮನ್ ಬಂದ್ರೆ ಅವರು ಒಂದ್ 3-4 ಬಾಲ್ ತಗೊಂತಾರೆ ಹೊಡಿಯೋದಕ್ಕೆ. ಈಗ ಕೊನೆ ಮೂಮೆಂಟ್ ಅಲ್ಲಿ ಬೌಲರ್ ನ ಬ್ಯಾಟಿಂಗ್ ಕೊಡೋ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಬ್ಯಾಟ್ಸ್ಮನ್ ಎಲ್ಲ ಔಟ್ ಆದಾಗ ಬೌಲರ್ಸ್ ನ ಬಿಡ್ತಾರೆ ಬ್ಯಾಟಿಂಗ್ ಲಾಸ್ಟ್ ಅಲ್ಲಿ, ಅದರಿಂದ ಸ್ಕೋರ್ ಡೌನ್ ಆಗಿದೆ ಅಂತ ಹೇಳ್ಬೋದು. ಇಲ್ಲ, ಅವ್ರು ಇಂಪ್ಯಾಕ್ಟ್ ಸಬ್ಬನು ಕೂಡ ಮುಷೀರ್ ಖಾನ್ ಮಾಡಿದ್ರು. ಇಂಪ್ಯಾಕ್ಟ್ ಸಬ್ಬು ಮುಷೀರ್ ಖಾನ್ ಬಂದು ಆಲ್ರೌಂಡರ್. ಸೊ ಬ್ಯಾಟ್ಸ್ಮನ್, ಸ್ಪೆಸಿಫಿಕಲಿ ಬ್ಯಾಟ್ಸ್ಮನ್ ಪ್ಲಸ್ ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ಸೊ ಮುಷೀರ್ ಖಾನ್ ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡಿದ್ರು. ಅವ್ರು ಆಲ್ರೆಡಿ 6 ಡೌನ್ ಆಗ್ಬಿಟ್ಟಿದೀವಿ ಅಂತ ಅನ್ಕೊಂಡು ಮುಷೀರ್ ಖಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಮುಷೀರ್ ಖಾನ್ ನ ಶ್ರೇಯಸ್ ಶರ್ಮಾ ಲೆಗ್ ಬ್ರೇಕ್ ಮಾಡಿ LBW ಕ್ಲೀನ್ ಆಗಿ ಔಟ್ ಆದ್ರೆ ಅಲ್ವಾ. ಇವಾಗ ನಮ್ಮ ಬೆಂಗಳೂರು ಕಡೆ ಬಂದ್ರೆ, RCB ಕಡೆ ಬಂದ್ರೆ ಅತಿ ಹೆಚ್ಚು ಸ್ಕೋರ್ ತಂದು ಕೊಟ್ಟಿರೋದು ಫಿಲಿಪ್ ಸಾಲ್ಟ್, 56 ರನ್ 27 ಬಾಲ್ಗೆ ಅಲ್ವಾ ಸರ್. ಇವಾಗ ನನ್ನೇ RCB ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನನೇ ಅಂತ ಹೇಳ್ಬೋದು. ಅವರು ಇಂಟರ್ನ್ಯಾಷನಲ್ ಕ್ಯಾಪ್ ಪ್ಲೇಯರ್ ಜೊತೆಗೆ ಏನಂತಂದ್ರೆ ಟೆನ್ಷನ್ ತಗೊಂಡಿಲ್ಲ. ಇವನ್ ವಿರಾಟ್ ಕೊಹ್ಲಿ ಕೂಡ ಸ್ಟ್ರಗಲ್ ಮಾಡ್ತಿದ್ರು. 12 ಬಾಲ್ 12 ರನ್ ಹೊಡೆದಿದ್ರು. 12 ಬಾಲ್ 12 ರನ್. ಫಿಲ್ ಸಾಲ್ಟ್ ಬಂದ್ಬಿಟ್ಟು ನೀಟಾಗಿ ಆಡ್ಬಿಟ್ಟು ಪ್ರೆಷರ್ ತಗೊಳ್ದೇನೆ ಹೊಡೆದಿ ಉಡಿಸ್ ಮಾಡ್ಬಿಟ್ಟು 27 ಬಾಲಿಗೆ 56 ರನ್, 6-4 3 6 ಹೊಡಿತಾರೆ ಆರಾಮಾಗಿ ಕೂಲ್ ಆಗಿ. ಆಕ್ಚುಲಿ ಸರ್ ಏನಂದ್ರೆ ಕೂಲ್ ಆಗಿ ಆಡೋದು ಯಾಕಂದ್ರೆ ಸ್ಕೋರ್ ಇಲ್ಲ, ಮತ್ತೆ ಇನ್ನೂ ಓವರ್ ಇದೆ ನಮ್ಗೆ. 20 ಓವರ್ ಅಲ್ಲಿ ಆರಾಮಾಗಿ ಹೊಡಿಬಹುದು. ಇವಾಗ ಅದನ್ನೇ ಹೇಳಿದ್ದು, ಟಾರ್ಗೆಟ್ ಸೆಟ್ ಮಾಡೋದಕ್ಕೂ ಟಾರ್ಗೆಟ್ ಚೇಸ್ ಮಾಡೋದಕ್ಕೂ ಇದೇ ಡಿಫ್ರೆನ್ಸ್. ವಿರಾಟ್ ಕೊಹ್ಲಿ ನಿನ್ನೆ ಆಡಿಲ್ಲ, ಸೊ ಮೋಸ್ಟ್ಲಿ ಫೈನಲ್ ಅವರು ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ. ಫೈನಲ್ ಅದ್ಭುತವಾದ ಇನ್ನಿಂಗ್ಸ್ ಬರುತ್ತೆ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಅಂತ ಸರ್. ಮತ್ತೆ ನಮ್ಮ ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಹೋದ್ರೆ ಅವ್ರನ್ನ ನಾವು ಪ್ರತಿ ಮ್ಯಾಚ್ ಅಲ್ಲೂ ನೋಡೋದಾದ್ರೆ ಕ್ಯಾಪ್ಟನ್ಸಿ ಯಾವಾಗ್ಲೂ ಜಾಸ್ತಿ ತಂದ್ಕೊಡೋ ಸಾಧ್ಯತೆ ಇರುತ್ತೆ. ಆದ್ರೆ ನಮ್ಮ RCB ರಜತ್ ಪಟಿದಾರ್ ಯಾವಾಗ್ಲೂ ಕಮ್ಮಿನೇ ಸ್ಕೋರ್, 8 ಬಾಲ್ 15 ಹೊಡೆದಿದ್ದಾರೆ. ಅವ್ರಿಗೆ ಅಂದ್ರೆ ಈಗ ಇಂಜುರಿ ಆಯ್ತು ಫೀಲ್ಡಿಂಗ್ ಮಾಡ್ಬೇಕಾದ್ರೆ, 4 ಮ್ಯಾಚ್ ಹಿಂದೆ ಇಂಜುರಿ ಆಯ್ತು. ಇಂಜುರಿ ಆದಾಗಿಂದ ಅದು ಬ್ಯಾಟಿಂಗ್ ಗೆ ನಿಮ್ಗೆ ಗ್ರಿಪ್ಪು ಅದು ಬ್ಯಾಟ್ ಇಟ್ಕೊಳ್ಳೋದಕ್ಕೆ ಅದು ಅಂದ್ರೆ ವೆಬ್ಬಿಂಗ್ ಕಟ್ ಆಗಿದೆ. ಸೊ ವೆಬ್ಬಿಂಗ್ ಗೆ ಸ್ಟಿಚಿಂಗ್ ಆಗಿರ್ತಾರೆ. ಸೊ ಆ ಪೇನ್ ಗೆ ಅವರಿಗೆ ಕರೆಕ್ಟ್ ಆಗಿ ಆಡಕ್ಕಾಗಲ್ಲ. ರಿಕವರಿ ಆಗ್ತಿದ್ದಾರೆ ಅಂತ ಹೋಪ್ ಮಾಡೋಣ. ಸೊ ಫೈನಲ್ಸ್ ಗೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಏನಕ್ಕಂತ ಅಂದ್ರೆ ಜಿತೇಶ್ ಶರ್ಮಾ ಲಾಸ್ಟ್ 2 ಗೇಮ್ ಕ್ಯಾಪ್ಟನ್ಸಿ ಮಾಡಿದ್ರು. RCB 1 ಮ್ಯಾಚ್ ಗೆಲ್ತು, 1 ಮ್ಯಾಚ್ ಸೋಲ್ತು. ಬಟ್ ಅವರು 2 ಮ್ಯಾಚ್ ಅಲ್ಲೂ 200 ಮೇಲೆ ಓಡಿಸ್ಕೊಂಡ್ರು RCB. ಸೊ ಈ ಮ್ಯಾಚ್ ಅಲ್ಲಿ ಓಕೆ ನೀವ್ ಹೇಳ್ಬೋದು ಪಿಚ್ ಡಿಫರೆಂಟ್ ಹಂಗೆ ಬಟ್ ರಜತ್ ಪಟ್ಟಿದಾರ್ ಮಾಡಿದ ಕ್ಯಾಪ್ಟನ್ಸಿ, ಅವರು ಬೌಲಿಂಗ್ ಚೇಂಜಸ್ ತಗೊಂಡ್ಬರ್ತಾರೆ. 6 ಓವರ್ ಫಾಸ್ಟ್ ಬೌಲರ್ಸ್ಗೆ ಕೊಡ್ತಾರೆ, 7ನೇ ಓವರ್ ಸ್ಪಿನ್ನರ್ ತರಬೇಕು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಏನ್ ಅನ್ಸುತ್ತೆ ಏನೋ ಮತ್ತೆ ಫಾಸ್ಟ್ ಬೌಲರ್ನೇ ತಗೊಂಡ್ಬರ್ತಾರೆ. 7ನೇ ಓವರ್ ಫಾಸ್ಟ್ ಬೌಲರ್ಗೆ ಮಾಡ್ತಾರೆ. ಸ್ಪಿನ್ನರ್ ಬಂದು 8ನೇ ಓವರ್ 9ನೇ ಓವರ್ ಬರ್ತಾರೆ. ಅದ್ರಲ್ಲಿ ಚೇಂಜಸ್ ಮಾಡ್ಬೋದಲ್ಲ ಸರ್ ಸ್ವಲ್ಪ, ಯಾಕಂದ್ರೆ ಇವಾಗ ನೋಡಿ ಒಬ್ಬ ಸ್ಪಿನ್ನರ್ ಆಗ್ತಾರೆ ಅಂದ್ರೆ ನೆಕ್ಸ್ಟ್ ಫಾಸ್ಟ್ ಬೌಲರ್ ಕೊಡ್ಬೇಕು. ಇವರು ಕಂಟಿನ್ಯೂ ಫಾಸ್ಟ್ ಬೌಲರ್ ಆದ್ರೆ 4 ಓವರ್ ಅವರಿಗೆ ಫಾಸ್ಟ್ ಬೌಲರ್. ನಿನ್ನೆ ಪಿಚ್ ಮೇಲೆ ಡಿಫೆಂಡ್ ಅದನ್ನೇ ಹೇಳಿದ್ದು. ಆ ಪಿಚ್ ಅಲ್ಲಿ ಆ ಕಂಡೀಷನ್ ಅಲ್ಲಿ ಅಲ್ಲಿ ಸಿಗ್ತಿರೋ ಸ್ವಿಂಗು ಸೀಮ್ ಅಲ್ಲಿ ಯಾರ್ ಮಾಡಿದ್ರೆ ಒಳ್ಳೇದು. ಈಗ ಆಲ್ರೆಡಿ 6 ಡೌನ್ ಹೋಗಿದ್ದಾರೆ ಅವರು. ಮೋಸ್ಟ್ಲಿ 7th ಓವರ್ ಅಲ್ಲಿ ಅನ್ಸುತ್ತೆ 5 ಡೌನ್ ಆಗ್ತಾರೆ 7th ಓವರ್ ಅಲ್ಲಿ. ಸೊ ಆ ಸಂದರ್ಭದಲ್ಲಿ ಇನ್ನೊಂದು ವಿಕೆಟ್ ಬೀಳ್ತು ಅಂತಂದ್ರೆ ಬೌಲರ್ಸ್ ಇನ್ ಮಿಕ್ಕಿದವರು ಇನ್ಯಾರು ಇಲ್ಲ. ಆ ರೀಸನ್ ಇಂದಾನೆ ಇಂಪ್ಯಾಕ್ಟ್ ಸಬ್ ಅವ್ರು ಬಂದ್ರು. ನೀವ್ ಹೇಳೋ ಪ್ರಕಾರ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಪ್ಟನ್ಸಿ ಮಾಡೋರು ಪಿಚ್ ಮೇಲೆ ನೋಡ್ಕೊಂಡು ಕ್ಯಾಪ್ಟನ್ಸಿ ಮಾಡ್ತಾರೆ. ಸಿಚುಯೇಷನ್ ಜೊತೆಗೆ ಮ್ಯಾಚ್ ಅಪ್. ಶ್ರೇಯಸ್ ಅಯ್ಯರ್ ಬಂದ ತಕ್ಷಣ ಹೇಸಲ್ವುಡ್ ಕೊಡ್ತಾರೆ ಬೌಲಿಂಗ್. ಏನಕ್ಕಂದ್ರೆ ಆ ಇನ್ನಿಂಗ್ಸ್ ಅಲ್ಲಿ ಶ್ರೇಯಸ್ ಅಯ್ಯರ್ನ ಹೇಸಲ್ವುಡ್ 4 ಸಲ ಔಟ್ ಮಾಡಿದ್ದಾರೆ. ಹೌದೌದು. ಸೊ ಅದು ಮ್ಯಾಚ್ ಅಪ್ ಅಂತ ಹೇಳ್ತಾರೆ. ನನ್ನೇ ನೋಡೋದಾದ್ರೆ ಮ್ಯಾಚ್ ಬೇಗನೆ ಫಿನಿಶ್ ಆಗಿದೆ. ನಾವೆಲ್ಲ ಯೂಶಲಿ 11:30 11:15 ಮ್ಯಾಚ್ ನೋಡ್ಕೊಂಡು ಓಕೆ ಮುಗೀತು ಅಂತ ಅನ್ನಕ್ಕೆ, ನೆನ್ನೆ 10 ಎಲ್ಲ ಮುಗಿದೋಯ್ತು ಮ್ಯಾಚ್. ಸರ್ ಇನ್ನೊಂದೇನಂದ್ರೆ ಇವಾಗ ನಮ್ಮ RCB ಹೋಗಿ ಕೂತಿದೆ ಫೈನಲ್ ಅಲ್ಲಿ. ಇವಾಗ ನಿಮ್ಗೆ ಅದ್ರ RCB ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಕೊನೆ ಮೂಮೆಂಟ್ ಅಲ್ಲಿ ನಿಂತಿದೆ, ಇನ್ನೇನು ಲಾಸ್ಟ್ ಮ್ಯಾಚ್ ಕೊನೆ ಮೂಮೆಂಟ್ ಅಲ್ಲಿ ನಿಂತಿದೆ, ಫೈನಲ್ ಅಲ್ಲಿ ಗೆಲ್ಲುತ್ತಾ ಅಥವಾ ಏನು, ಹೇಗೆ ನಿಮ್ಮ RCB ಬಗ್ಗೆ ಒಂದು ಒಪಿನಿಯನ್ ಕೊಡಿ. ಫೈನಲ್ಸ್ ಯಾರು ಬರ್ತಾರೆ ಅಂತ ಇಂಪಾರ್ಟೆಂಟ್. ಯಾಕಂದ್ರೆ ಮುಂಬೈ ಬಂತು ಅಂತಂದ್ರೆ ಬೌಲಿಂಗ್ ಅವ್ರದ್ದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಸ್ವಲ್ಪ ವೀಕ್ ಇದೆ. ಬಟ್ RCB ಆಡ್ತಿರೋ ರೀತಿ ನೋಡಿದ್ರೆ ಯಾರೇ ಬಂದ್ರು ಚರ್ಚ್ ಬಿಸಾಕ್ತಾರೆ. ಇದಂತೂ ಖಂಡಿತ, ಇದಂತೂ ನಡೆಯುತ್ತೆ. ಯಾಕಂದ್ರೆ ಈ ವರ್ಷದಲ್ಲಿ ಬೌಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಬ್ಯಾಟಿಂಗು ಅತ್ಯುತ್ತಮ ಪ್ರದರ್ಶನ. ಎಲ್ಲ ನೋಡೋದಿದ್ರೆ ಇವಾಗ ಲಾಸ್ಟ್ ಅಲ್ಲೂ ಕೂತಿದ್ದೆ ಎಲ್ಲ. ಐ ಥಿಂಕ್ RCB ಫ್ಯಾನ್ಸ್ಗೆ ಏನಂದ್ರೆ ಕುತೂಹಲ, 100% ಈ ವರ್ಷ ಕಪ್ ಹೊಡಿತಾರೆ ಅನ್ನೋದು ನಂಬಿಕೆ ಎಲ್ಲರಲ್ಲೂ ಕಾಡ್ತಾ ಇದೆ ಅಲ್ವಾ ಸರ್? ಆಕ್ಚುಲಿ ಇವಾಗ ನೋಡಿ, ಇವಾಗ ನೀವ್ ಹೇಳಿದ್ ಕರೆಕ್ಟು.
ಇವಾಗ ಇನ್ನೊಂದು ಮ್ಯಾಚ್ ನಡೆಯುತ್ತೆ, ಗುಜರಾತ್ ಟೈಟನ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್. ಅಲ್ಲಿ ಸೋತವ್ರು ಮನೆಗೆ ಹೋಗ್ತಾರೆ. ಮ್ಯಾಚ್ ಗೆಲ್ಲೋರು ಇನ್ನೊಂದು ಜೊತೆ ಪಂಜಾಬ್ ಜೊತೆ ಆಡ್ಬೇಕು. ಅಲ್ಲಿ ಪಂಜಾಬ್ ಇವಾಗ ಮುಂಬೈ ಬಂತಂದ್ರೆ ಮುಂಬೈ ಬಿಟ್ಕೊಡೋದು ಡೌಟು. ಪಂಜಾಬ್ ಗುಜರಾತ್ ಮುಂಬೈ ಮೇಲೆ ಕ್ಲೋಸ್ ಕಾಂಟೆಸ್ಟ್ ಆದ್ರೂ ಮುಂಬೈಯಲ್ಲೂ ಇಬ್ರು ಪ್ಲೇಯರ್ಸ್ ಹೋಗಿದ್ದಾರೆ. ಸೌತ್ ಆಫ್ರಿಕಾದ ರಯಲ್ ರಿಕಲ್ಟನ್ ವಾಪಸ್ ಹೋಗಿದ್ದಾರೆ, ಇನ್ನೊಬ್ರು ಪ್ಲೇಯರ್ ವಾಪಸ್ ಹೋಗಿದ್ದಾರೆ. ಸೊ ಇಬ್ರು ಪ್ಲೇಯರ್ ಮುಂಬೈಯಲ್ಲೂ ಇಲ್ಲ. ಸೊ ಇವನ್ GT ಮೇನ್ ಜಾಸ್ ಬಟ್ಲರ್, ಒನ್ ಆಫ್ ದೇರ್ ಬ್ಯಾಟ್ಸ್ಮನ್ 600 ರನ್ ಹೊಡೆದಿರ್ತಾರೆ IPL ಅಲ್ಲಿ. ಆ ಬ್ಯಾಟ್ಸ್ಮನ್ ವಾಪಸ್ ಹೋಗಿದ್ದಾರೆ. ಇವಾಗ ಎರಡು ಟೀಮ್ ಇಂದನು ಪ್ಲೇಯರ್ ಔಟ್ ಆಗಿದ್ದಾರೆ. ಸೊ ಅದು ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ಹೆಂಗ್ ಆಡ್ತಾರೆ, ಸೊ ಇನ್ನಿಕ್ಕಿದ್ದು ಇಂಡಿಯನ್ ಕೋರ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. GT ಕಷ್ಟ ಇದೆ, ಯಾಕಂದ್ರೆ GT ಹೇಳಿದ್ರೆ 1800 ರನ್ಸ್ ಟಾಪ್ 3 ಹೊಡೆದಿರೋದು IPL ಅಲ್ಲಿ. 1, 2, 3 3 ಜನನು 600 ಹೊಡೆದಿದ್ದಾರೆ. ಸರ್ ಇನ್ನೊಂದೇನಂದ್ರೆ GT ಬಗ್ಗೆ ಮಾತಾಡೋದಾದ್ರೆ, ಈ ವರ್ಷ ಅವರು ಅತಿ ಹೆಚ್ಚನ್ನ ವಿಕೆಟ್ ಕೊಟ್ಟೇ ಇಲ್ಲ GT. ಇವಾಗ ನೋಡಿ ಒಂದೊಂದು ಮ್ಯಾಚ್ ನೋಡಿದೀವಿ, ಆಲ್ ಔಟ್ ಆಗಿರೋದು ನೋಡಿದೀವಿ. ನನ್ನ ಮ್ಯಾಚ್ ಅಲ್ಲಿ ಇವಾಗ ಪಂಜಾಬ್ ಮತ್ತೆ ಅದು ಬೆಂಗಳೂರು ಟೀಮ್ ನೋಡೋದಾದ್ರೆ ಆಲ್ ಔಟ್ ಆಗಿ ನೋಡಿದೀವಿ. ಆದ್ರೆ ಗುಜರಾತ್ ಟೈಟನ್ಸ್ 1-2 ವಿಕೆಟ್ 3 ವಿಕೆಟ್ ಅಷ್ಟೇ ಸರ್ ಕೊಟ್ಟಿರೋದು ಈ ವರ್ಷ ನೋಡೋದಾದ್ರೆ. 2 ವಿಕೆಟ್ 3 ವಿಕೆಟ್ ಕೊಟ್ಟಿದ್ದಾರೆ. ಬಟ್ ಅದನ್ನೇ ಆಡ್ತಾರೆ. ಈಗ ಲಾಸ್ಟ್ 2 ಲೀಗ್ ಮ್ಯಾಚಸ್ ನೋಡಿದ್ರೆ 2 ಮ್ಯಾಚಸ್ ಸೋತಿದ್ದಾರೆ. ಅದು ಯಾವ ಟೀಮ್ ಮೇಲೆ? ಎಲಿಮಿನೇಟ್ ಆಗಿರೋ ಟೀಮ್ ಮೇಲೆ. ಸೊ ಅದನ್ನೇ ಹೇಳೋದು, ಟಾಪ್ ಹೆವಿ ಯಾವಾಗ ಆಗಿರುತ್ತೆ. ಮುಂಚೆ ಎಲ್ಲ RCB ಇದೇ ಪ್ರಾಬ್ಲಮ್ ಅಲ್ಲ, ಅಷ್ಟು 3 ಡೌನ್ ಆಗೋಯ್ತು ಅಂತಂದ್ರೆ ಮ್ಯಾಚ್ ಮುಗ್ದಂಗೆ ಲೆಕ್ಕ. 150 160 ಹೊಡಿತಾರೆ, ಅದನ್ನ ಅಪೋಸಿಷನ್ ನೀಟಾಗಿ ಚೇಸ್ ಮಾಡ್ಬಿಡ್ತಾರೆ. ಸೊ ಅದೇ ತರ GTನೂ ಆಗಿದೆ ಅಂತ. ಎಲಿಮಿನೇಟರ್ ಆಗಿರೋ ಟೀಮ್ ಅಲ್ಲೇ ಸೋತಿದ್ದಾರೆ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅಕಸ್ಮಾತ್ ಏನಾದ್ರು 100 ರನ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಅದಾದ ಆಮೇಲೆ GT ಚಾನ್ಸ್ ಇಲ್ಲ. GTಗೆ 100 ರನ್ ಪಾರ್ಟ್ನರ್ಶಿಪ್ ಬೇಕು ಅವ್ರಿಬ್ರಿಂದ. ಇವಾಗ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಏನಾದ್ರು ನಿಂತ್ಕೊಬಿಟ್ರೆ, ಏನಾದ್ರು ಐ ಥಿಂಕ್ ಮೈ ಹೋಪ್ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 200 ದಾಟುತ್ತೆ ಖಂಡಿತ. ಅವ್ರಿಬ್ರು 100 ಪಾರ್ಟ್ನರ್ಶಿಪ್ ಆಯ್ತು ಅಂತಂದ್ರೆ 200 ಗ್ಯಾರಂಟಿ ಇರುತ್ತೆ. ಮತ್ತೆ ಚೇಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಸರ್, ಯಾಕಂದ್ರೆ ಇರೋದು ಮುಂಬೈ ಇಂಡಿಯನ್ಸ್. ಚೇಸ್ ಮಾಡಕ್ ಹೋದ್ರೆ ಅಲ್ಲಿ ಬೌಲಿಂಗ್ ಅಂತೂ ತುಂಬಾ ಟೈಟ್ ಇದೆ ಮುಂಬೈ ಇಂಡಿಯನ್ಸ್. ಜೊತೆಗೆ ಅದೇ ಪಿಚ್ ಅಲ್ಲಿ ಆಡ್ತಾರೋ ಏನು ಅಂತ ನೋಡ್ಬೇಕು. ಕಂಡೀಷನ್ಸ್ ನೀವು ಚಂಡೀಗಢಲ್ಲೇ ಆಡ್ತಿರೋದು ಎಲಿಮಿನೇಟರ್ 1. ಸೊ ಅದೇ ಪಿಚ್ ಅಲ್ಲಿ ಬೌಲಿಂಗ್ ಕಂಡೀಷನ್ಸ್ ಇತ್ತು ಅಂದ್ರೆ 200 ಎಲ್ಲ ಬೇಕಾಗಿಲ್ಲ, 150 160 ಕರೆಕ್ಟ್ ಆಗಿ ಹೊಡೆದ್ರೆ. ಬಟ್ ಕಂಡೀಷನ್ಸ್ ಹೆಂಗಿದೆ ಬೇಗ ಅಸೆಸ್ ಮಾಡ್ಬಿಟ್ಟು ಏನ್ ಒಳ್ಳೆ ಸ್ಕೋರ್ ಅಂತ ಅಂದ್ಬಿಟ್ಟು ಅವರು ಕಂಡಿಡ್ಕೊಂಡು, ಯಾಕಂದ್ರೆ ಫೈಟಿಂಗ್ ಸ್ಕೋರ್ ಇದು ಇವ್ರಿಗೆ 2ನೇ ಚಾನ್ಸ್ ಇಲ್ಲ. ಸೋತ್ರೆ ಮನೆಗೆ ಹೋದ್ರು ಅಷ್ಟೇ. ಇವಾಗ ಮುಂಬೈ ಇಂಡಿಯನ್ಸ್ ಮತ್ತೆ GT ಸೋತ್ರೆ ಮನೆಗೆ ಹೋಗ್ತಾರೆ. ಸೋತ ಟೀಮ್ ಮನೆಗೆ ಹೋಗ್ತಾರೆ, ಗೆದ್ದ ಟೀಮು ಪಂಜಾಬ್ ಮೇಲಿದೆ ಅಹಮದಾಬಾದ್. ಇವಾಗ ಸರ್ ಇವಾಗ ಉಳಿದಿರೋದು 3 ಟೀಮ್, ಪಂಜಾಬ್ ಮತ್ತೆ GT, ಮುಂಬೈ ಇಂಡಿಯನ್ಸ್. ನಮ್ಮ RCBಗೆ ಯಾವ್ದು ಬಂದ್ರೆ ಹೊಡಿಬಹುದು? GT ಬಂದ್ರೆ ಗ್ಯಾರಂಟಿ ಹೊಡಿತಾರೆ, ಯಾರೇ ಬಂದ್ರು ಹೊಡಿತಾರೆ ಪಕ್ಕ. ಈ ಸಲ ಯಾರೇ ಬಂದ್ರು ಹೊಡಿತಾರೆ ಗ್ಯಾರಂಟಿ. ಏನಕ್ಕಂತಂದ್ರೆ ಆ ಫಾರ್ಮ್ ಅಲ್ಲಿ ಇದಾರೆ, ಆ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ. ಜೊತೆಗೆ ಗೆದ್ದಾಗ್ಲೂ ಅವ್ರ ಸೆಲೆಬ್ರೇಷನ್ಸ್ ನೋಡ್ಬೇಕಾಯ್ತು. ಪ್ರತಿಯೊಬ್ರು ಒನ್ ಮೋರ್ ಇನ್ನೊಂದು ಮ್ಯಾಚ್ ಆಡ್ಬಿಟ್ಟು, ಇವನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲೂ ಶೋಯ್ ಶರ್ಮನ್ ಕೇಳ್ತಾರೆ ಹರ್ಷ ಹೋಗ್ಲೆ, ನೀವು ಏನು ಫುಲ್ ಸೆಲೆಬ್ರೇಟ್ ಮಾಡ್ತೀರಾ, ಈ 3 ವಿಕೆಟ್ ತಗೊಂಡ್ಬಿಟ್ಟಿರಾ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ ಇಲ್ಲ, ಫೈನಲ್ಸ್ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಈ ಸಲ ಆ ಇಂಟೆನ್ಷನ್ ಇದೆ. ಆ ಇಂಟೆನ್ಷನ್ 3 ಸಲ ಫೈನಲ್ಸ್ ಬಂದು 3 ಸಲ ಸೋತಿದೀವಿ, 4ನೇ ಸಲ ಗೆಲ್ಲೇಬೇಕು ಏನಾರ ಮಾಡಿ ಅಂತ ಅಂದ್ಬಿಟ್ಟು ಡಿಟರ್ಮಿನೇಷನ್ ಇದೆ. ಜೊತೆಗೆ RCBಗೆ ಏನಂತಂದ್ರೆ ಟಿಮ್ ಡೇವಿಡ್ ರಿಕವರ್ ಆಗ್ತಾರ ಅಂತ. ಲಿಯಮ್ ಲಿವಿಂಗ್ಸ್ಟನ್ ಬಂದ್ರು, ಲಾಸ್ಟ್ 2 ಮ್ಯಾಚ್ ಅಲ್ಲಿ ಆಡ್ತಿದ್ದಾರೆ. ಬಟ್ ಅವರು ಅಷ್ಟೊಂದು ಒಳ್ಳೆ ಬೌಲಿಂಗು ಮಾಡಿಲ್ಲ, ಬ್ಯಾಟಿಂಗು ಆಡಿಲ್ಲ, ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು. RCB ಆ ಇಂಟೆನ್ಷನ್ ಇತ್ತು. ಎಲಿಮಿನೇಟರ್ ಕ್ವಾಲಿಫೈಯರ್ 1 ಅಲ್ಲಿ ಅವರು ಎಷ್ಟು ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅಂತಂದ್ರೆ, ಯಾವ 4 ಹೋಗಕ್ಕೆ ಬಿಡ್ಲಿಲ್ಲ. ಪವರ್ ಪ್ಲೇ ಅಲ್ಲಿ ಕಟ್ ಮಾಡ್ತಾರೆ, ಲಿವಿಂಗ್ಸ್ಟನ್ ಡೈ ಹೊಡಿತಾರೆ, ಡೈವರ್ಟ್ ಸ್ಟಾಪ್ ಮಾಡ್ತಾರೆ, ಫುಲ್ ಸಾಲ್ಟ್ ಡೈವರ್ಟ್ ಸ್ಟಾರ್ಟ್ ಮಾಡ್ತಾರೆ, ರೊಮಾರಿಯೋ ಶಫರ್ಡ್ ಸ್ಟಾಪ್ ಮಾಡ್ತಾರೆ. ಫೀಲ್ಡಿಂಗ್ ಹೆಂಗಿತ್ತು ಅಂದ್ರೆ ಗನ್ ಫೀಲ್ಡಿಂಗ್. ಹೌದು, ಇವಾಗ ಫೈನಲ್ ಅಲ್ಲೂ ಅದೇ ಫೀಲ್ಡಿಂಗ್ ಕೊಡ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ ಬೌಲಿಂಗ್ ಅಂತೂ ತುಂಬಾ ಅತ್ಯುತ್ತಮ ಸರ್ RCB. ಈ ವರ್ಷ ನೋಡೋದಾದ್ರೆ ಅಜಲ್ವುಡ್ ಈ ವರ್ಷ ದೇವರಂತಾನೆ ಹೇಳ್ಬೋದು. ಅವರು ನೋಡಿ ಇವಾಗ ಪ್ರತಿ ಒಂದು ಮ್ಯಾಚ್ ಅಲ್ಲೂ 2 ವಿಕೆಟ್ 3 ವಿಕೆಟ್ ತಂದು ಕೊಡ್ತಾನೆ ಇದ್ದಾರೆ ಈ ವರ್ಷ ಅಲ್ವಾ? ಏನಂದ್ರೆ ಇನ್ನೊಂದು ಕನ್ನಡಿಗರಲ್ಲಿ ಕುತೂಹಲ, ಈ ವರ್ಷ ಹೊಡಿತಾರೆ RCB. ಈ ಸಲ ಕಪ್ ನಮ್ದೇ ಆಗುತ್ತಂತ ಕಾಯ್ತಾನೆ ಇದ್ದಾರೆ ಸರ್. ಅಕಸ್ಮಾತ್ ಏನಾರ ಟಿಮ್ ಡೇವಿಡ್ ರಿಕವರ್ ಆಗ್ಲಿಲ್ಲ ಅಂತಂದ್ರೆ ಅವರು ನನ್ ಪ್ರಕಾರ ಲಿಯಮ್ ಲಿವಿಂಗ್ಸ್ಟನ್ ಅನ್ನ ಡ್ರಾಪ್ ಮಾಡಿ ಅವ್ರ ಬದಲು ನುವಾನ್ ತುಷಾರನ್ನ ಆಡಿಸ್ಬೇಕು. ನುವಾನ್ ತುಷಾರ, ಜಾಶ್ ಹೇಜಲ್ವುಡ್ ಇಬ್ರು ಫಾಸ್ಟ್ ಬೌಲರ್ಸ್. ಓಕೆ,
ಇಬ್ರು ನುವಾನ್ ತುಷಾರ ಬಂದ್ಬಿಟ್ಟು ಯಾರ್ಕರ್ಸ್ ನ ಜುಬ್ ಅಂತ ಬಿಡ್ತಿರ್ತಾರೆ. ಅವ್ರು 24 ಬಾಲ್ ಯಾರ್ಕರ್ಸ್ ಹಾಕ್ತಾರೆ. ಹೌದು. ಏನಕ್ಕಂದ್ರೆ ಇಷ್ಟೊಂದು ಜಾಶ್ ಹೇಜಲ್ವುಡ್ಗೆ ಇಷ್ಟೊಂದು ಹೆಲ್ಪ್ ಸಿಗಲ್ಲ. ಅವ್ರು ಇಂಟರ್ನ್ಯಾಷನಲ್ ಬೌಲರ್ ಇರಬಹುದು, ಬಟ್ ನ್ಯೂ ಚಂಡೀಗಢ ಅಲ್ಲಿ ಪಿಚ್ ಬೇರೆ, ಅಹಮದಾಬಾದ್ ಅಲ್ಲಿ ಇರೋ ಪಿಚ್ ಬೇರೆ. ಸೊ ಅಲ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಪಿಚ್. ಸೊ ಅಲ್ಲಿ ಯಾರ್ಕರ್ಸ್ ಶ್ರಮತೆ ಇರೋದ್ರಿಂದ ನುವಾನ್ ತುಷಾರ್ಗೆ ಅಕಸ್ಮಾತ್ ಟಿಮ್ ಡೇವಿಡ್ ಇಂಜುರಿಯಿಂದ ರಿಕವರ್ ಆಗಿಲ್ಲ ಅಂತಂದ್ರೆ ನುವಾನ್ ತುಷಾರನ್ನ ತಗೊಳ್ಳೋದ್ರಲ್ಲಿ ಒಂದು ಅವರು ತಗೊಳ್ಬಹುದು. ಹೌದು, ನನ್ ಪ್ರಕಾರ ತಗೊಳ್ದೇನೆ ಇರ್ಬೋದು. ಅವ್ರನ್ನ ಬಿಟ್ರೆ ಇನ್ಯಾರನ್ನ ತಗೊಳ್ಳೋ ಚಾನ್ಸಸ್ ಇದೆ? ಅವ್ರನ್ನ ಬಿಟ್ರೆ ಲಿಯಮ್ ಲಿವಿಂಗ್ಸ್ಟನ್ ತಗೊಂತಾರೆ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಬಟ್ ನನ್ ಪ್ರಕಾರ ಟಿಮ್ ಡೇವಿಡ್ ಫಿಟ್ ಇತ್ತು ಅಂದ್ರೆ ಗ್ಯಾರಂಟಿ ಅವ್ರು ಬರ್ತಾರೆ ವಾಪಸ್ ಟೀಮ್ಗೆ. ಇವಾಗ ಜೂನ್ 3ಕ್ಕೆ ಕರ್ನಾಟಕ ಹಬ್ಬನೇ ಅಂತಾನೆ ಹೇಳ್ಬೋದು. ಜೂನ್ 3ಕ್ಕೆ ಫೈನಲ್ IPL, ಅವತ್ತು ಕರ್ನಾಟಕನೇ ಹಬ್ಬ ಅಂತ ಹೇಳ್ಬೋದು. RCB ಗೆತ್ತು ಅಂತಂದ್ರೆ ಬ್ಯಾಂಗ್ಳೂರು ಬೆಳಗ್ಗೆ ತನಕ ಮಲ್ಕೊಳ್ಳಲ್ಲ. ಖಂಡಿತ ಬೆಂಗಳೂರಲ್ಲ, ಕರ್ನಾಟಕ ಸರ್. ಇಡೀ ಕರ್ನಾಟಕ ಏನಿದೆ, ಕರ್ನಾಟಕದ ಹಬ್ಬ ನಡಿಬಹುದು ಅವತ್ತು. ಜೂನ್ 3 ಕಪ್ ಏನಾದ್ರು ಗೆದ್ರೆ ಫ್ಯಾನ್ಸ್ ಅಂತೂ ಸುಮ್ನೆ ಇರಲ್ಲ, ಧೂಳು ಎಬ್ಬಿಸ್ತಾರೆ. ಪಟಾಕಿ, ಆ ಸೌಂಡು ನಮ್ನಂತೂ ನಿದ್ದೆ ಮಾಡಕ್ಕೆ ಬಿಡಲ್ಲ. ಯಾಕಂದ್ರೆ ಆ ಸೌಂಡ್ಗೆ ನಾವು ಕ್ರೇಜ್ ಅಲ್ಲಿ ಕುಣಿತಾ ಇರ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಈ ವರ್ಷ ಹೊಡಿತೆ ಸರ್, ಕಾನ್ಫಿಡೆಂಟ್ ನನಗಂತೂ ಇದೆ. ಕಾಯ್ಬೇಕು ಒಂದ್ ಸ್ವಲ್ಪ. ಇವಾಗ ಜೂನ್ 3ಕ್ಕೆ ಫೈನಲ್ RCB ಕಪ್ ಹೊಡಿತಂತ ಕರ್ನಾಟಕ ಜನತೆಗೆ ಹೋಪ್ ಇದೆ. ಅದನ್ನ RCB ತಂದ್ಕೊಡುತ್ತ ಅಂತ ಖಂಡಿತ ನಮ್ಮಲ್ಲೂ ಕುತೂಹಲ ಇದೆ. ಸರ್, RCB ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ IPL ಕಪ್ RCB ಹೊಡಿಯುತ್ತಾ ಹೆಂಗೆ? ಕೊನೆಯದಾಗ ಒಂದ್ ಲೈನ್ ಹೇಳಿ. RCB is known for loyalty. RCB fans are known for loyalty. ಸೊ RCB ಫ್ಯಾನ್ಸ್ ಗೋಸ್ಕರ ಈ ಸರಿ ಗ್ಯಾರಂಟಿ ಕಪ್ ಗೆದ್ಕೊಂಡ್ ಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುತ್ತೆ ಕಪ್ಪು. ಸೊ ಸ್ಟೇಡಿಯಂ ಬಂದ್ಬಿಟ್ಟು ಅವ್ರು ಪ್ರೆಸೆಂಟೇಶನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸ್ಟೇಡಿಯಂ ಯೂಶಲಿ ಕರೀತಾರೆ, ಅಲ್ಲಿ ಇಟ್ಬಿಟ್ಟು ವರ್ಲ್ಡ್ ಕಪ್ ಎಲ್ಲ ಮಾಡ್ತಾರೆ. IPL ಕಪ್ ಮಾಡ್ಬೇಕು ನನ್ ಪ್ರಕಾರ. 18 ವರ್ಷ ಕಷ್ಟಪಟ್ಟು ಕಾಯ್ತಾ ಇದೀವಿ. ಗೆದ್ದಿದ್ದಾರೆ ಅಂತಂದ್ರೆ IPL ಕಪ್ ಮಾಡ್ಬಿಟ್ಟು ಒಂದು ಸೆರೆಮನಿ ತರ ಮಾಡಿ ಕಪ್ ಇಟ್ಬಿಟ್ಟು ಎಲ್ಲರನ್ನೂ ಕಡಿಬೇಕು. ಅದು ಆಪರ್ಚುನಿಟೀಸ್ ಈ ವರ್ಷ ಬರುತ್ತೆ ಅಂತ ಅನ್ಬಿಟ್ಟು. ಸರ್, ಈ ವರ್ಷ ಏನಾದ್ರು IPL ಅಲ್ಲಿ RCB ಕಪ್ ಗೆತ್ತು ಅಂದ್ರೆ ಆಪೋಸಿಟ್ ಟೀಮ್ಗಳಿಗೆ ಉರ್ಕೊಳ್ಳೋದಂತೂ ಜಾಸ್ತಿ. ಯಾಕಂದ್ರೆ RCB ಅಂದ್ರೆ ಸ್ವಲ್ಪ ಟೀಮ್ಗಳಿಗೆ ಉರ್ಕೊಳ್ಳೋದು ಜಾಸ್ತಿ. ಮ್ಯಾಚ್ ಗೆದ್ದಾಗಲಿ ಫೈನಲ್ ಆಗ್ಲಿ. ಈ ವರ್ಷ ಏನಾದ್ರು ಗೆದ್ರೆ ಕರ್ನಾಟಕ ಅಲ್ಲ ಸರ್, ಇಡೀ ವರ್ಲ್ಡ್ ಅಲ್ಲೇ ಫೇಮಸ್. ಮತ್ತೆ ಇದು ಲೈವ್. ಯಾಕಂದ್ರೆ ಸರ್, RCB ಕರ್ನಾಟಕ ಅಷ್ಟೇ ಅಲ್ಲ, ವರ್ಲ್ಡ್ ಅಲ್ಲೂ ನೋಡ್ತಾ ಇದ್ದಾರೆ. RCB ಕಪ್ ಹೊಡಿಲೇಬೇಕು. ಡೆಫಿನೆಟ್ಲಿ. ಈ IPL ಅನ್ನೋದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್, ಸೊ ಇಡೀ ವರ್ಲ್ಡ್ ಅಲ್ಲಿ ನೋಡ್ತಿರ್ತಾರೆ. ಸೊ RCB ಈ ಸಲ ಕಪ್ ಗೆಲ್ಲುತ್ತೆ ಅಂತ ಆಶಿಸೋಣ. ಫಿಂಗರ್ಸ್ ಕ್ರಾಸ್ಡ್. ಸೊ ಈ ಸಲ ಗ್ಯಾರಂಟಿ RCB ಕಪ್ ಗೆಲ್ಲುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ GT ಮುಂಬೈಯಲ್ಲಿ ನಿಮ್ ಪ್ರಕಾರ ಯಾರು ಗೆಲ್ಲುತ್ತೆ? ಸರ್, ಮೈ ಹೋಪ್ GT ಗೆಲ್ಬಹುದು ಅನ್ಕೊಂಡಿದೀನಿ. ಹೋಪ್ ಅಷ್ಟೇ. ಯಾಕಂತ ಹೇಳಿದ್ರೆ ಕೊನೆ 2 ಮ್ಯಾಚ್ ಸೋತಿದ್ದಾರೆ ಅವರು ಜಾಸ್ತಿ. ಮತ್ತೆ ಏನಂದ್ರೆ ವಿಕೆಟು ಕೊಡೋದಿಲ್ಲ, ನಿಧಾನಕ್ಕೆ ಕೂಲಾಗಿ ಆಡ್ತಾ ಇರ್ತಾರೆ. GT ಗೆಲ್ಬಹುದು ಅನ್ಕೊಂಡಿದೀನಿ. ಹೇಳಕ್ಕಾಗಲ್ಲ ಮ್ಯಾಚ್ ಹಂಗ. ನನ್ ಪ್ರಕಾರ ಅಂದ್ರೆ ಮೈಂಡ್ ನನಗೆ ಅಂದ್ರೆ ಡೈಲಮಾ ಇದೆ. ಹಾರ್ಟ್ ಸೇಸ್ GT, ಮೈಂಡ್ ಸೇಸ್ ಮುಂಬೈ. ಸೊ ಹಂಗೆ ಅದನ್ನ ಸ್ಟ್ರೆಂತ್ಸ್ ಈಗಿರೋ ಫಾರ್ಮ್ ಎಲ್ಲ ನೋಡಿದ್ರೆ ಮುಂಬೈ ಅಂತ ಅನ್ಸುತ್ತೆ. ಬಟ್ ಯಾರು ಗೆಲ್ಬೇಕು ಅಂತ ಕೇಳಿದ್ರೆ GT ಗೆಲ್ಬೇಕು ಅಂತ. ಯಾಕೆ ಸರ್? ಅದಕ್ಕೆ ಯಾಕೆ ಪ್ರಶ್ನೆ ನಾನು ಕೇಳೋದ? GT ಗೆಲ್ಬಹುದು. ಇಂಡಿಯನ್ ಟೆಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಅವರು ಅದಕ್ಕೆ ಹೋಗ್ತಿದ್ದಾರೆ. ಸೊ ಇವರೆಲ್ಲರೂ ಅಂದ್ರೆ ತುಂಬಾ ಚೆನ್ನಾಗಿ IPL ಅಲ್ಲಿ ಅಚೀವ್ ಮಾಡ್ಬಿಟ್ಟು ಇಂಗ್ಲೆಂಡ್ ಸೀರೀಸ್ ಹೋಗ್ತಿದ್ದಾರೆ. ಸೊ ಅದರಿಂದ ಅವರಿಗೆ GT ಬಂದ್ರೆ ಚೆನ್ನಾಗಿರುತ್ತೆ. ಜೊತೆಗೆ GT ಬಂದ್ರೆ ಅಕಸ್ಮಾತ್ ಫೈನಲ್ಸ್ ಗೆ RCB ಈಸಿಯಾಗಿ ಹೊಡೆದಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ GT ಬಂದ್ರೆ ಚೆನ್ನಾಗಿರುತ್ತೆ. ಓಕೆ, ನೋಡ್ತಾ ಇದ್ರಲ್ಲ ಗಾಯ್ಸ್, ಏನಂದ್ರೆ ಜೂನ್ 3ಕ್ಕೆ ನಾವು ಸಿಗ್ತೀವಿ IPL ಲೈವ್ ನಲ್ಲಿ. ಎಲ್ಲರೂ ಕಾಯ್ತಾ ಇದೀರಾ RCB ಕಪ್ ಹೊಡಿಯಕ್ಕೆ. ಈ ಸಲ RCB ಪಕ್ಕ ಕಪ್ ಹೊಡೆಯುತ್ತೆ. ಮಿಸ್ ಮಾಡಬೇಡಿ IPL ಲೈವ್. ಬಾಯ್ ಬಾಯ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್.